ಉದ್ದೇಶದಿಂದ ಈಗಿನ ಆಡಳಿತ ಕಮಿಟಿ ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರ ಅನುಮತಿ ಮೇರೆಗೆ ನಾವು ಈಗ ಒಂದು ಬಿಲ್ಲವ ಭವನ ಸ್ಥಾಪನೆ ಮಾಡ್ತಾ ಇದ್ದೇವೆ. ಅದು ಈಗ ಆಲ್ರೆಡಿ ಅಂತಿಮ ಹಂತದಲ್ಲಿದೆ. ಅದರ ಉದ್ಘಾಟನೆ ನಾಳೆ 10 ತಾರೀಕಿನಿಂದ 12 ತಾರೀಕಿನ ತನಕ ನಡೆಯಲಿದೆ. 10 ತಾರೀಕಿಗೆ ಪೂಜೆ ವಾಸ್ತು ಪೂಜೆಯಿಂದ ಆಗಿ 11ನೇ ತಾರೀಕಿಗೆ ಬೆಳಿಗ್ಗೆ ಗಣಹೋಮ ಹಾಗೂ ನಮ್ಮ ಸತ್ಯನಾರಾಯಣ ಪೂಜೆ, ಶನಿ ಪೂಜೆ, ಅನ್ನ ಸಂತರ್ಪಣೆ ನಡೆಯಲಿದೆ. 5 ಗಂಟೆಯ ನಂತರ ನಮ್ಮ ಈ ಬಿಲ್ಲವ ಭವನದ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಈ ಬಿಲ್ಲವ ಭವನದಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಸಭಾ ಅಧ್ಯಕ್ಷತೆಯನ್ನು ಕೋಟ ಶ್ರೀನಿವಾಸ ಪೂಜಾರಿ ಹಾಗೂ ನಮ್ಮ ಬಿಲ್ಲವ ಭವನ ಉದ್ಘಾಟನೆಯನ್ನು ಮಧು ಬಂಗಾರಪ್ಪ ಹಾಗೂ ನಾರಾಯಣಗುರು ಸಭಾಂಗಣವನ್ನು ಶಿವರಾಜ ತಂಗಡಗಿ ಹಾಗೂ ಭೋಜನಾಲಯವನ್ನು BK ಹರಿಪ್ರಸಾದ್, ಆಡಳಿತ ಕಚೇರಿಯನ್ನು ನಮ್ಮ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ ಹಾಗೂ ಶ್ರೀಮತಿ ಸಿಂಧು ಪೂಜಾರಿ ವೇದಿಕೆಯನ್ನು ಡಾಕ್ಟರ್ ಜಿ ಶಂಕರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೂ ನಮ್ಮ ಮುಖ್ಯ ದ್ವಾರವನ್ನು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ. ಹಾಗೂ ಹಲವಾರು ಗಣ್ಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿನಾಯಕ್ ಮಾಸವಗಿ, ಗೋಜಿಗೌಡ, ರಾಮೇಜಿ ಆರ್ಮೇಣ, ಗೋಪಾಲ್ ಪೂಜಾರಿ, MA ಕಪೂರ್, ಮಂಜುನಾಥ್ ಪೂಜಾರಿ, ಮಹೇಶ್ ಸಂಚನ್ ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಾತಿ ಬಾಂಧವರು ಮಾತ್ರವಲ್ಲದೆ ಎಲ್ಲ ಜಾತಿ ಬಾಂಧವರು, ಜಾತಿ ಭೇದವನ್ನು ಬಿಟ್ಟು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ನಮ್ಮ ಬಿಲ್ಲವ ಆಗಲು ಎಲ್ಲ ಧರ್ಮದ ಸಹಕಾರದಿಂದ ಈ ಒಂದು ಸುವ್ಯವಸ್ಥಿತವಾದ ಬಿಲ್ಲವವನ್ನು ಮಡಗಿ ಇಲ್ಲಿ ಕಾಪಿನಲ್ಲಿ ಎದ್ದು ನಿಂತಿದೆ. ಇದರಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಭೋಜನಾಲಯ ಹಾಗೂ 650 ಸೀಟಿನ ಸಭಾಂಗಣ ಹಾಗೂ ಎಲ್ಲ ಕಾರ್ಯಕ್ರಮಗಳು ಕ್ರಮಗಳಿದ್ದು ಸುರಕ್ಷಿತವಾದ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೇವೆ. ಈ ಎಲ್ಲ 3 ದಿವಸದ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಜಾತಿ ಬಾಂಧವರು, ಎಲ್ಲ ಧರ್ಮದವರು ಬಂದು ಭಾಗವಹಿಸಬೇಕಾಗಿ ನಾವು ಕಾಪು ಬಿಲ್ಲವ ಸಹಾಯಕ ಸಂಘದ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಸಹಕಾರದಿಂದ ಒಂದು ಒಳ್ಳೆಯ ಜಾಗವನ್ನು ಕಾಪಿನ ಮುಖ್ಯ ಭಾಗದಲ್ಲಿ ಮುಂಚೆ ಎಲ್ಲ ಕೈಗೊಳ್ಳಿದ್ದಾರೆ. ಅದನ್ನು ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹಾಗೂ ಈಗ ಒಳ್ಳೆಯ ಒಂದು ಅವರನ್ನು ಮಾಡ್ತಾ ಇದ್ದೀವಿ. 4 ಕೋಟಿ ವೆಚ್ಚಕ್ಕೆ ಅದಕ್ಕೆ ತುಂಬ ಜನರ ಸಹಕಾರ ಬಂದಿದೆ. ಮತ್ತೆ ಮುಂಚೆ ಖಾಲಿ ಭಜನೆ ಎಲ್ಲ ಆಗ್ತಿತ್ತು ಮುಂಚಿನ ಗೌರವದಲ್ಲಿ. ಆಮೇಲೆ ಅದೇ ಆಡಳಿತ ಮಂಡಳಿ ಇದನ್ನು ಭಜನಾ ಮಂದಿರವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಒಳ್ಳೆಯ ಸ್ವಚ್ಛತೆ ಮಾಡಿದ್ದಾರೆ. ಆಮೇಲೆ ಈಗ ಇದು 4 ಕೋಟಿ ಇದರಲ್ಲಿ ಮಾಡಿದೆ. ಸಭಾಂಗಣ, ಬಿಲ್ಲವ ಭವನ ಇದರ ಉಪಯೋಗವನ್ನು ಎಲ್ಲ ಪಡೆಯಬೇಕು. ಇದು ಕಾಪಿನ ಒಂದು ಪ್ರತಿಷ್ಠೆಯ ಜಾಗ ಆಗಿ ಅದರಲ್ಲಿ ಎಲ್ಲ ರೀತಿಯ ಆಕ್ಟಿವಿಟಿ ನಾವು ಮಕ್ಕಳಿಗೆ ಜಾತಿ ಮತ್ತು ಪತ್ತೆ ಇಲ್ಲ. ಹಾಗಾಗಿ ಅದರ ಉಪಯೋಗವನ್ನು ನಾನು ಈಗಿನ ಅಧ್ಯಕ್ಷರಾಗಿ ನಾನು ಆ ನೆಲೆಯಲ್ಲಿ ಇನ್ನೊಂದು ವಿನಂತಿಯನ್ನು ಮಾಡಿದೆ.